ನಮಸ್ಕಾರ ವೀಕ್ಷಕರೇ, ಸವಾಲ್ ಚಾನೆಲ್ಗೆ ಸ್ವಾಗತ. ನೀವು ಹೆಚ್ಚು ಪಿಜ್ಜಾ ಬರ್ಗರ್ ತಿನ್ನುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇತ್ತೀಚಿನ ದಿನಗಳಲ್ಲಿ ಯುವಕರು ಮತ್ತು ಮಕ್ಕಳು ಪಿಜ್ಜಾ ಬರ್ಗರ್ ಸೇರಿದಂತೆ ಜಂಕ್ ಫುಡ್ ಗಳಿಗೆ ಹೆಚ್ಚಾಗಿ ಆಸಕ್ತಿ ಹೊಂದಿರುತ್ತಾರೆ. ಆದರೆ ವೈದ್ಯರ ಎಚ್ಚರಿಕೆಯ ಪ್ರಕಾರ ಇಂಥ ಆಹಾರ ಪದಾರ್ಥಗಳ ಅತಿಯಾದ ಸೇವನೆಯು ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಅನೇಕ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುತ್ತಿದೆ. ಪಿಜ್ಜಾ ಮತ್ತು ಬರ್ಗರ್ ಇದು ಜಗತ್ತಿನಾದ್ಯಂತ ಜನಪ್ರಿಯವಾದ ಫಾಸ್ಟ್ ಫುಡ್ ಆಗಿದ್ದು, ಯುವಕರಿಂದ ಹಿಡಿದು ಮಕ್ಕಳವರೆಗೂ ಇವುಗಳನ್ನು ತುಂಬಾ ಇಷ್ಟಪಡುತ್ತಾರೆ. ಆದರೆ ಜನರಿಗೆ ಇವು ಯಾವ ದೇಶದ ಮೂಲ ಆಹಾರ ಎಂಬುದು ಗೊತ್ತಿರುವುದಿಲ್ಲ. ಪಿಜ್ಜಾ ಇಟಲಿ ದೇಶದ ಪ್ರಸಿದ್ಧ ಆಹಾರ. ಇಟಲಿಯ ನೆಪೋಲಿ ನಗರದಲ್ಲಿ ಪಿಜ್ಜಾ ಮೊದಲ ಬಾರಿಗೆ ತಯಾರಿಕೆಯಾಯಿತು ಎಂದು ಹೇಳಲಾಗುತ್ತದೆ. ಮೊದಲು ಬಡ ಜನರು ಸಣ್ಣ ಚಪಾತಿ ತರದ ಹಿಟ್ಟಿನ ಮೇಲೆ ಟೊಮೆಟೊ ಚೀಸ್ ಟಾಪಿಂಗ್ ಹಾಕಿ ಬೇಯಿಸುತ್ತಿದ್ದರು. ನಂತರ ಇದು ವಿವಿಧ ರೀತಿಯಲ್ಲಿ ಮ್ಯಾರಿನೇಟ್, ಪೆಪ್ಪರಿನ್, ವೆಜ್ ಲೋಡೆಡ್, ಚೀಸ್ ಬಸ್ಟ್ ಮುಂತಾದವುಗಳು ಲಭ್ಯವಾಯಿತು. ಬರ್ಗರ್ ಅಮೆರಿಕ ದೇಶದ ಖ್ಯಾತ ಫಾಸ್ಟ್ ಫುಡ್ ಹ್ಯಾಮಿ ಬರ್ಗರ್ ಎಂಬ ಪದದಿಂದ ಬಂದಿದ್ದು, ಬರ್ಗರ್ ಮೊದಲು ಜರ್ಮನಿಯ ಹ್ಯಾಂಬರ್ಗ್ ನಗರದಲ್ಲಿ ಜನಪ್ರಿಯವಾಯಿತು. ಬರ್ಗರ್ನಲ್ಲಿ ಸಾಮಾನ್ಯವಾಗಿ 2 ಬ್ರೆಡ್ ಬನ್ಗಳ ನಡುವೆ ಪ್ಯಾಟಿ, ಮಾಂಸ ಮತ್ತು ತರಕಾರಿ, ಚೀಸ್, ಟೊಮೆಟೊ ಮತ್ತು ಇತ್ಯಾದಿಗಳನ್ನು ಸೇರಿಸಲಾಗುತ್ತದೆ. ಪಿಜ್ಜಾ ಮತ್ತು ಬರ್ಗರ್ 2 ಜನರಿಗೆ ರುಚಿಯಾದ ಆಹಾರವಾಗಿದ್ದು, ಯುವ ಜನರಿಗೆ ಇವು ಮಾಡೆಲ್ ಫುಡ್ ಕಲ್ಚರ್ ಪ್ರತಿಯಾಗಿದೆ. ಆದರೆ ಇದರ ಸೇವನೆಯಿಂದ ಆಗುವ ಅಪಾಯಕಾರಿ ವಿಚಾರಗಳು ತಿಳಿಯದಂತಾಗಿದೆ. ಪಿಜ್ಜಾ ಮತ್ತು ಬರ್ಗರ್ ಸಕ್ಕರೆ ಮತ್ತು ಉಪ್ಪನ್ನು ಹೊಂದಿರುವುದರಿಂದ ಅಧಿಕ ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆಗಳು, ಮಧುಮೇಹ, ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಗ್ಯಾಸ್, ಅಜೀರ್ಣ, ಮಲಬದ್ಧತೆ ಹಾಗೆ ಕೆಲವೊಮ್ಮೆ ಕ್ಯಾನ್ಸರ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಸಂಸ್ಕರಿಸಿದ ಮಾಂಸ, ಅತಿಯಾದ ಚೀಸ್ ಮತ್ತು ಸಂಸ್ಕರಿಸುವ ಕಾರ್ಬೋಹೈಡ್ರೇಟ್ಗಳ ಬಳಕೆಯು ಈ ಅಪಾಯಗಳನ್ನು ಹೆಚ್ಚಿಸುತ್ತದೆ. ಅದು ಯಾವುದು ಎಂದು ನೋಡುವುದಾದರೆ, ಅತಿಯಾದ ಬೊಜ್ಜು, ಹೆಚ್ಚಿನ ಕ್ಯಾಲರಿಗಳು, ಕೊಬ್ಬು ಮತ್ತು ಸಕ್ಕರೆಯಿಂದಾಗಿ ತೂಕ ಹೆಚ್ಚಿಸುತ್ತದೆ. ಇದು ಮಧುಮೇಹ ಮತ್ತು ಕೀಲು ನೋವಿಗೆ ಕಾರಣವಾಗಬಹುದು. ಕೆಲವು ಅಧ್ಯಯನಗಳ ಪ್ರಕಾರ ಜಂಕ್ ಫುಡ್ ಸೇವನೆಯು ಜೀರ್ಣಾಂಗ ಮತ್ತು ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಶೋಧಿಸಿರುತ್ತಾರೆ. ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ಕಾಣಬಹುದು. ಮೆದುಳಿನ ಕಾರ್ಯಕ್ಕೆ ಅಡ್ಡಿ. ಜಂಕ್ ಫುಡ್ ಮೆದುಳಿನ ಕಾರ್ಯಕ್ಕೆ ಅಡ್ಡಿಯಾಗಿ ಹಾಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡಬಹುದು. ವೀಕ್ಷಕರೇ, ನಾವು ತಕ್ಷಣದ ರುಚಿಗೆ ಬಲಿಯಾಗಬಾರದು. ನಿಮ್ಮ ದೀರ್ಘಾವಧಿಯ ಆರೋಗ್ಯವೇ ನಿಜವಾದ ಸಂಪತ್ತು. ಜಂಕ್ ಫುಡ್ ಬಿಟ್ಟು ಪೌಷ್ಟಿಕ ಆಹಾರ ಆಯ್ಕೆ ಮಾಡೋಣ. ಇದೇ ರೀತಿ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮರೆಯದೇ ಶೇರ್ ಮಾಡಿ. ಇದು ನಿಮ್ಮ ಸುದ್ದಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.